2024 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇಲ್ಲಿ ಉಪಸ್ಥಿತರಿರುವ ಹಿರಿಯರಿಗೂ ಹಾಗೂ ಗಣ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿ ಸೇರಿರುವ ತಾಯಂದಿರಿಗೂ ಸೋದರ ಸೋದರಿಯರಿಗೂ ನನ್ನ ನಮಸ್ಕಾರಗಳು. ಈ ದಿನ ಮಹಾಶಿವರಾತ್ರಿ. ಆ ಮಹಾಶಿವನನ್ನು ಆರಾಧಿಸುವ ಮತ್ತು ಪೂಜಿಸುವ ಪುಣ್ಯ ಆ ಪರಮೇಶ್ವರನ ಜೊತೆಯಲ್ಲಿ ಆದಿಶಕ್ತಿ ಜಗನ್ಮಾತೆ ಪಾರ್ವತಿ ಮಾತೆಯನ್ನು, ಚಾಮುಂಡಿ ದುರ್ಗಾ ಮಾತೆಯನ್ನು ಪೂಜಿಸುವ ಪುಣ್ಯ ದಿನ. ಮಹಿಳೆ ಎಂದರೆ ಸ್ತ್ರೀ ಶಕ್ತಿ, ಶಕ್ತಿ ಎಂದರೆ ಆದಿಶಕ್ತಿ ಜಗನ್ಮಾತೆಯ. ಇಲ್ಲಿ ಸೇರಿ ಜಗನ್ಮಾತೆಯ ಆಶೀರ್ವಾದವು ಇಲ್ಲಿ ಸೇರಿರುವ ಎಲ್ಲ ಮಹಿಳೆಯರಿಗೂ ಮತ್ತು ಸ್ತ್ರೀಯರಿಗೂ ತಾಯಂದಿರಿಗೂ ಸಿಗುವಂತಾಗಲಿ ಎಂದು ನನ್ನ ಪ್ರಾರ್ಥನೆ. ಮಹಿಳೆಯ ದಿನಾಚರಣೆಯ ಈ ದಿನ ಮಹಿಳೆಯರೇ ಮಾತಾಡದೆ ಹೋದ್ರೆ ಇದು ತುಂಬಾ ವ್ಯರ್ಥವಾಗುತ್ತದೆ ಅಲ್ವಾ? ಅದಕ್ಕಾಗಿ 2 ಮಾತನ್ನು ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ವಿಶ್ವ ದಿನಾಚರಣೆಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಹಸಿರಾಗಿರ್ತಕ್ಕಂಥ ಮಹಿಳೆಯರಿಗೂ ಹಾಗೂ ನನ್ನ ಸಹೋದರಿಯರಿಗೆ ಮೊದಲನೇದಾಗಿ ಶುಭಾಶಯಗಳನ್ನು ಕೋರುತ್ತಾ, ಹಾಗೆ ನಮ್ಮ ಲೋಕಸಭಾ ವಿಧಾನಸಭಾ ಪರಿಷತ್ತಿಗೆ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿರ್ತಕ್ಕಂಥ ಆದಿನಾರಾಯಣ್ ಸರ್ ಅವರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಂಥ ನೀಲಕಂಠೇಗೌಡನ ರಾಜೇಂದ್ರಣ್ಣವರು, ವಿಧಾನಸಭೆ ಸದಸ್ಯರು ಹಾಗೂ ಮಹಿಳಾ ಮಣಿಗಳಿಗೂ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮತ್ತು ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ನಿಮಗೆ ನಮ್ಮ ಫ್ಯಾಮಿಲಿ ಮುಖಾಂತರ ಮತ್ತು ನಮ್ಮ ಕಾಂಗ್ರೆಸ್ ಆಫೀಸ್ ಮುಖಾಂತರ ತಿಳಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಎಲ್ಲರ ಹೆಸರು ಹೇಳಕ್ಕಾಗಲ್ಲ, ಕ್ಷಮಿಸಬೇಕು. ಆಮೇಲೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಾರ್ಯಕ್ರಮವನ್ನು ಬೇಗ ಮುಕ್ತಾಯಗೊಳಿಸಬೇಕು, ಶಾರ್ಟಲ್ಲಿ ಮುಗಿಸ್ಬೇಕಂತ ಹೇಳಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ನಮಗೆ ಕ್ಷಮಿಸಬೇಕಾಗತ್ತೆ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತ ಕೇಂದ್ರ ಮುಂಭಾಗದಂತ ನನ್ನ ಸಹೋದರಿಯರೇ, ನಮ್ಮ ಮಿತ್ರ ಪತ್ರಿಕಾ ಮಿತ್ರರೇ, ಈ ದಿನ ನಾವು 3 ದಿನಗಳ ಹಬ್ಬ ಮಾಡಬೇಕಂತ ಯೋಚನೆ ಮಾಡಿದ್ದೇವೆ. ಅಂದ್ರೆ ಕ್ರೀಡೆ, ಮನೋರಂಜನೆ ಕಾರ್ಯಕ್ರಮ ಮತ್ತು ಇತರೆ ಕಾರ್ಯಕ್ರಮಗಳನ್ನ ಎಲ್ಲ ಸೇರಿ ಮಾಡಬೇಕಂತ ಆಲೋಚನೆ ಮಾಡಿದ್ವು. ನಾವು ಕಾರ್ಯಕ್ರಮವನ್ನು ಅಜಯಿಸಿಕೊಂಡು ನಮ್ಮ ತಂದೆಗೆ ಸಮನಾದಂತ ನೀಲಕಂಠನವರ ಮನೆಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಆಗಿತ್ತು. ನಮ್ಮ ಪ್ರಜ್ವಲ್ ಗೌಡ ಅವರು ಅಕಾಲಿಕ ಮರಣ ಹೊಂದಿದರು, ನಿಮಗೆಲ್ಲ ತಿಳಿದಿರುತ್ತೆ. ಅದರಿಂದ ನಾನು ಪ್ರೋಗ್ರಾಮ್ನ ಆಯೋಜಿಸಕ ಆಗಲಿಲ್ಲ. ನಾನು ಈ ಪ್ರೋಗ್ರಾಮ್ ಆಯೋಜಿಸಬೇಕಂತೆ ನನ್ನ ಮನಸ್ಸು ಬರಲಿಲ್ಲ ಹೇಳಕ್ಕೆ. ಆದರೆ ಒಂದು ದಿನ ನಾನು ಮಂಜನವ್ರನ್ನ ಕೇಳಿದೆ, ನಾನು ನೀಲಕಂಠವ್ರನ್ನ ಈ ಥರ ಪ್ರೋಗ್ರಾಮ್ ಮಾಡಬೇಕಂತ ಅನ್ಕೊಂಡಿದ್ದೀನಿ, ಬಟ್ ಮಾತಾಡ್ಬೋದು ಅಂತ ಕೇಳಿದಾಗ, ಮಾತಾಡಿ ಇನ್ನೇನು ಮಾಡೋಕ್ಕಾಗುತ್ತೆ, ವಿಧಿ ಇಲ್ಲ ಮಾತಾಡಿ ಅಂತಂದಾಗ ನಾನು ಮಾತಾಡಿದೆ. ಆ ಪ್ರಜ್ವಲ್ ಕೂಡ ಅವ್ರಿಗೆ ಆತ್ಮಶಾಂತಿ ಕೂಡ ಶಾಂತಿ ಸಿಗಲಿ ಅಂತ, ಅವ್ರ ಕುಟುಂಬಕ್ಕೆ ಕೂಡ ಬರುವಂತ ಶಕ್ತಿ ಕೊಡಿ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ. ಮುಂದಿನ ವರ್ಷದಿಂದ ಈ ಕಾರ್ಯಕ್ರಮವನ್ನು 3 ದಿನಗಳ ಕಾಲ ಎಲ್ಲ ಮನೋರಂಜನೆ, ಕ್ರೀಡೆ ಮತ್ತು ಎಲ್ಲ ಮಾಡಿ ಲಾಸ್ಟ್ ದಿವಸ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ಈಗ ಕೊಟ್ಟಿದೆ, ಗೊತ್ತಿದೆ ನಿಮಗೆ. ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರು ಈ ಸಮಾಜದ ಕಣ್ಣು, ನಿಮ್ಗೆಲ್ಲ ಗೊತ್ತಿದೆ. ಮಹಿಳೆಯರ ಶಕ್ತಿ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಒಂದೇ ಒಂದು ಹೇಳ್ತೀನಿ, ನಾನು ಈ ಮುಂಭಾಗದಲ್ಲಿ ನಾನು ರಾಜಕೀಯ ಮಾಡಬೇಕಾದ್ರೆ ನಮ್ಮ ಶ್ರೀಮತಿಯವರ ಸಪೋರ್ಟ್ ಕೂಡ ಇರಬೇಕು, ಇಲ್ಲ ಅಂದ್ರೆ ನಾನು ಬಂದು ರಾಜಕೀಯ ಮಾಡೋಕ್ಕಾಗಲ್ಲ. ಹಾಗೆ ನಿಮ್ಮ ಮನೆಗಳಲ್ಲಿ ನೀವು ಕೂಡ ಏನೇ ಮಾಡಬೇಕಾದ್ರು ಹೆಣ್ಣು ಮಕ್ಕಳ ಎಲ್ಲ
ಸಪೋರ್ಟ್ ಇರಬೇಕು. ಹೆಣ್ಮಕ್ಳನ್ನ ಭಗವಂತನಿಗೆ ಹೋಲಿಸ್ತಾರೆ, ಗೊತ್ತಿದೆ ನಿಮಗೆ. ಲಕ್ಷ್ಮಿಗೆ ಹೋಲಿಸ್ತಾರೆ, ಸರಸ್ವತಿಗೆ ಹೋಲಿಸ್ತಾರೆ, ಮೂಲ ಶಕ್ತಿಗೆ ಹೋಲಿಸ್ತಾರೆ. ನಾವು ಅಚ್ಚಾಗೆ ನಮ್ಮ ಹಿರಿಯ ಹೆಸರು ಭಾರತಿ, ನಮ್ಮ ಹಿರಿಯ ಕೂಡ ನಮ್ಮ ಮಹಿಳೆ ಹೆಸರೇ ನಿಮಗೆಲ್ಲ ಗೊತ್ತಿದೆ, ಭಾರತ ಮಾತೆ. ಹಾಗೆ ನಮ್ಮ ಸಬಲೀಕರಣಕ್ಕಾಗಿ, ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. 5 ಗ್ಯಾರಂಟಿಗಳನ್ನು ಕೂಡ ಬಡ ಮಕ್ಕಳಿಗೋಸ್ಕರ ಘೋಷಣೆ ಮಾಡಿದರೆ ಕೆಲವು ರಾಜಕೀಯ ಪಕ್ಷಗಳು ದೇಶ ದಿವಾಳಿ ಆಗುತ್ತೆ ಅಂತ ಟೀಕೆ ಮಾಡ್ತಾರೆ. ಮೊನ್ನೆ ಲಾಸ್ಟ್ ವೀಕಲ್ಲಿ ಟಿವಿಯಲ್ಲಿ ಬರ್ತಾ ಇತ್ತು, ಭಾರತ ಸರ್ಕಾರ ಈ 5 ವರ್ಷದಲ್ಲಿ 10 ಲಕ್ಷ ಕೋಟಿ ಮನ್ನಾ ಮಾಡಿದೆ. 10 ಲಕ್ಷ ಕೋಟಿ ಮನ್ನಾ ಮಾಡಿದಾಗ ದೇಶ ದುರಂತವಲ್ಲ. ಬಡ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಯೋಜನೆಗಳನ್ನ ಅವರು ಕೂಲಿ ಮಾಡ್ತಾರಲ್ಲ, ಅವ್ರಿಗೆ ಏನೋ ಒಂದು ಸ್ವಲ್ಪ ಸಹಾಯಕ ಆಗುತ್ತೆ, ಮಕ್ಕಳಿಗೆ ಸಹಾಯ ಆಗುತ್ತೆ. ಎಷ್ಟೋ ಹೆಣ್ಣು ಮಕ್ಕಳು ಈಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ, 10,000ಕ್ಕೆ 15,000ಕ್ಕೆ ಪಿಜಿಗಳಲ್ಲಿ ಕೆಲಸ ಮಾಡ್ತಾರೆ, 5,000 6,000 ಮನೆಗೆ ಕಳಿಸ್ತಾರೆ. ಇದೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಉದ್ಯಮಗಳಿಗೆ ಕಳಿಸ್ತಾ ಇಲ್ಲ. ಬಡ ಮಕ್ಕಳನ್ನು ಮಾಡಿರುವಂತ ಸಬಲೀಕರಣದ ಅಮೌಂಟ್ ಅನ್ನ ಟೀಕೆ ಮಾಡ್ತಾರೆ. ಆದ್ರೆ ಈಗ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಿಗೆ, ಉದ್ಯಮಿಗಳಿಗೆ ಮನ್ನಾ ಮಾಡುವಂತ ಯಾವುದು ಕಮ್ಮಿಗೆ ಕಾಣಿಸಲಿಲ್ವೋ? ನಿಮಗೆ ಸರ್ಕಾರದಿಂದ 25 ಸಂಸದರನ್ನ ನೀವು ಆರಿಸಿ ಕಳಿಸಿದ್ರಲ್ಲ, ಭಾರತ ಸರ್ಕಾರದಿಂದ ಈ 5